ಹಾಯ್ ಫ್ರೆಂಡ್ಸ್, ಸಿಂಪಲ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇದು ಸಿಹಿಯಾದ ಒಂದು ತಿಂಡಿ, ದೇವರಿಗೆ ಪ್ರಿಯವಾದ ತಿಂಡಿ. ಇದಕ್ಕೆ ಹಯಗ್ರೀವ ಅಂತ ಹೇಳ್ತಾರೆ. ನಾನು ಹಯಗ್ರೀವ ಮಾಡಲಿಕ್ಕೆ 1 ಪಾವ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಚೆನ್ನಾಗಿ ತೊಳಿಬೇಕು. ಮೊದಲೇ ನೆನೆ ಹಾಕಬೇಕಂತೇನಿಲ್ಲ, ಕಡಲೆಬೇಳೆ ಬೇಯುತ್ತೆ. ಕುಕ್ಕರಲ್ಲಿ ಹಾಕಿ ಬೇಯಿಸುವಂಥದ್ದು. ನೋಡಿ, ತುಂಬ ಬೇಯೋದು ಬೇಡ, ಇಷ್ಟು ಬೇಯಿದ್ರೆ ಸಾಕು. ಇದನ್ನೆಲ್ಲ ನೀರನ್ನು ಬಗ್ಗಿಸಿಕೊಳ್ಳುವ. ಯಾವುದಾದ್ರೂ ತೂತ ಇರುವಂಥ ಪಾತ್ರೆಗೆ ಹಾಕಿದರೆ ಆಯಿತು. ಏಲಕ್ಕಿಯನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬಾಣಲೆ ಇಟ್ಟು ಅದಕ್ಕೆ ತುಪ್ಪ ಹಾಕಿದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿಬೇಕು. ನೋಡಿ, ಬೆಂದಿರುವಂಥ ಕಡಲೆಬೇಳೆಯನ್ನು ಹೀಗೆ ಪುಡಿ ಮಾಡಿಕೊಳ್ಬೇಕು. ಚೆನ್ನಾಗಿ ಪರಿಮಳ ಬರ್ತಾಯಿದೆ. ಹಾಗೆ ಸ್ವಲ್ಪ 1 ಕಪ್ ಕೊಬ್ಬರಿಯನ್ನು ತೊಗೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಹಾಕಲೇಬೇಕಂತನೂ ಇಲ್ಲ, ಬೇಕಿದ್ದರೆ ಹಾಕ್ಬೋದು. ಮತ್ತು ಬೆಲ್ಲ, 1/4 kg ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಹಯಗ್ರೀವ ಅಂದರೆ ಸ್ವಲ್ಪ ಸಿಹಿನೇ ಆಗಿರುತ್ತೆ. ನೋಡಿ, ಪುಡಿ ಮಾಡಿಕೊಂಡಿರುವಂಥ ಕಡಲೆಬೇಳೆಯನ್ನು, ಅಂದರೆ ಬೇಯಿಸಿರುವಂಥ ಕಡಲೆಬೇಳೆಯನ್ನು ಹಾಕುವಂಥದ್ದು. ಬೆಲ್ಲ ಹಾಕಿದ್ದೀವಲ್ಲ, ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಬಾಡಿಸಬೇಕು. ತುಂಬ ಚೆನ್ನಾಗಿರುತ್ತೆ. ದೇವ್ರ ನೈವೇದ್ಯಕ್ಕೆಲ್ಲ ತುಂಬ ಒಳ್ಳೆಯದು. ತುಪ್ಪವನ್ನು ಹಾಕಿ, ತುಂಬ ತುಪ್ಪ ಬೇಕಂತಿಲ್ಲ. ಹಾಗಾಗಿ ಇದು ಸಿಹಿ ತಿಂಡಿನ ಮಕ್ಕಳು ಇಷ್ಟಪಡೋ ಹಾಗೆ ಯಾವಾಗಲೂ ಮಾಡ್ಬೋದು. ಸ್ವಲ್ಪ ಉಪ್ಪು ಹಾಕಿದರೆ ಸಾಕು, ಯಾಕಂದರೆ ಸಿಹಿ ಇರೋದ್ರಿಂದಾಗಿ ಸ್ವಲ್ಪ ಉಪ್ಪು ಮತ್ತು ಪುಡಿ ಮಾಡಿಕೊಂಡಿರುವಂಥ ಏಲಕ್ಕಿ ಪುಡಿಯನ್ನು ಹಾಕುವಂಥದ್ದು. ಹಯಗ್ರೀವ, ಅದು ಹೆಸರೇ ಹಾಗೆ ಇದೆ ಅಲ್ವಾ, ಕಡಲೆಬೇಳೆಯಿಂದ ಮಾಡಿರುವಂಥ ಹಯಗ್ರೀವ. ಕಡಲೆಬೇಳೆಯಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಇದೆ. ಹಾಗೆ ಬೆಲ್ಲದಲ್ಲಿ ಕೂಡ ಕ್ಯಾಲ್ಸಿಯಂ ಇದೆ ಅಲ್ವಾ. ಪೌಷ್ಟಿಕಯುತವಾದ ಸಿಹಿ ತಿಂಡಿ ಹಯಗ್ರೀವ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ.